ಭಾಗ 2 ಬಿಗಿಯಾದ ಬಾಗಿಲು ಮತ್ತು ಚಿಕ್ಕಪ್ಪನ ನಾಟಿ ಕೈಚಳಕ. ಅಂದು ಮಧ್ಯಾಹ್ನ ಸುಜಾತ ಕಾಲೇಜಿನಿಂದ ಬೇಗ ಬಂದಿದ್ದಳು. ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೂ ಪಕ್ಕದ ಊರಿಗೆ ಮದುವೆಗೆ ಹೋಗಿದ್ದರು. ಬರಲು ರಾತ್ರಿಯಾಗುತ್ತದೆ ಎಂದು ತಿಳಿದಿತ್ತು. ಹಾಲ್ನಲ್ಲಿ ರಾಮು ಚಿಕ್ಕಪ್ಪ ಮಾತ್ರ ಕುಳಿತು ಪೇಪರ್ ಓದುತ್ತಿದ್ದರು. ಸುಜಾತಾಗೆ ರಾಮು ಚಿಕ್ಕಪ್ಪನ ಮೇಲೆ ಮೊದಲಿಂದಲೂ ಒಂದು ತರಹದ ಆಕರ್ಷಣೆ ಇತ್ತು. ಅವರ ಗಟ್ಟಿ ಮುಟ್ಟಾದ ಶರೀರ ಮತ್ತು ಮಾತುಗಳಲ್ಲಿನ ಕಿಡಿ ಅವಳಿಗೆ ಯಾವಾಗಲೂ ಹೊಸ ಆಸೆಯನ್ನು ಹುಟ್ಟಿಸುತ್ತಿತ್ತು. ಸುಜಾತ ತನ್ನ ಬೆಡ್ರೂಮ್ ಒಳಗೆ ಹೋಗಿ ಕಾಲೇಜು ಬಟ್ಟೆ ಬದಲಾಯಿಸಲು ಹೋದಾಗ ಆ ಹಳೆಯ ಮರದ ಬಾಗಿಲು ಸರಿಯಾಗಿ ಲಾಕ್ ಆಗುತ್ತಿರಲಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಬೀಗ ಹಾಕಲು ಸಾಧ್ಯವಾಗಲಿಲ್ಲ. ಸುಜಾತ ಸ್ವಲ್ಪ ಜೋರಾಗಿಯೇ ಕಿರುಚಿದಳು, ಚಿಕ್ಕಪ್ಪ, ಇಲ್ಲಿ ನೋಡಿ, ಈ ಬಾಗಿಲು ತುಂಬಾ ಬಿಗಿಯಾಗಿದೆ, ಸರಿಯಾಗಿ ಬೀಗ ಬೀಳ್ತಿಲ್ಲ, ಸ್ವಲ್ಪ ಬಂದು ಹೆಲ್ಪ್ ಮಾಡ್ತೀರಾ ಅಂದಳು. ರಾಮು ಚಿಕ್ಕಪ್ಪ ತನ್ನ ಕೈಯಲ್ಲಿದ್ದ ಪೇಪರ್ ಪಕ್ಕಕ್ಕಿಟ್ಟು ಕಳ್ಳ ನಗುವಿನೊಂದಿಗೆ ಎದ್ದು ಬಾಗಿಲ ಹತ್ತಿರ ಬಂದರು. ಏನಮ್ಮ ಸುಜಾತ, ಈ ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಇಷ್ಟು ಬಿಗಿಯಾದ ಕೆಲಸನ? ತಡಿ, ನನ್ನ ಹತ್ತಿರ ಇರೋ ಈ ಹಳೆಯ ಕೀಲಿ ಕೈ ಹಾಕಿ ನೋಡ್ತೀನಿ, ನಿನ್ನ ಈ ಬಾಗಿಲಿನ ರಂಧ್ರ ಇವತ್ತು ಪಕ್ಕಾ ಲೂಸ್ ಆಗೋದು ಗ್ಯಾರಂಟಿ ಅಂದರು ಪಕ್ಕಾ ಹಳ್ಳಿ ಶೈಲಿಯ ಡಬಲ್ ಮೀನಿಂಗ್ನಲ್ಲಿ. ಸುಜಾತ ತನ್ನ ಬಿಗಿಯಾದ ಕುರ್ತಾವನ್ನು ಸರಿಪಡಿಸಿಕೊಳ್ಳುತ್ತಾ, ಚಿಕ್ಕಪ್ಪ, ನೀವು ಬರೀ ಮಾತಿನಲ್ಲೇ ಶೂರರು ಅನ್ಸುತ್ತೆ. ನನ್ನ ಈ ಇಂಜಿನ್ ಒಳಗಡೆ ಕೆಲಸ ಮಾಡೋದು ಅಷ್ಟು ಸುಲಭವಲ್ಲ. ಇಲ್ಲಿ ತುಂಬಾ ತೊಂದರೆ ಇದೆ, ಬೇಕಾದ್ರೆ ನಿಮ್ಮ ಹಳೆಯ ಆಯಿಲ್ ಕ್ಯಾನ್ ತಗೊಂಡು ಬನ್ನಿ, ಸ್ವಲ್ಪ ಪವರ್ ಜಾಸ್ತಿ ಹಾಕಿ ಪ್ರೆಸ್ ಮಾಡಬೇಕಾಗುತ್ತೆ ಅಂತ ಕಣ್ಣು ಹೊಡೆದಳು. ರಾಮು ಚಿಕ್ಕಪ್ಪ ಬಾಗಿಲು ಸರಿಪಡಿಸುವ ನೆಪದಲ್ಲಿ ಅವಳ ಹತ್ತಿರ ಬಂದು ಅವಳ ನಡುದೋಳನ್ನು ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡರು. ಸುಜಾತ, ನನ್ನ ಈ ಹಳ್ಳಿ ಇಂಜಿನ್ ಪವರ್ ನಿನಗೆ ಇನ್ನೂ ಗೊತ್ತಿಲ್ಲ. ಒಮ್ಮೆ ಈ ಬಾಗಿಲು ಒಳಗಡೆ ನುಸುಳಿದ್ರೆ ನಿನ್ನ ಈ ಸಿಸ್ಟಮ್ಗೆ ಅನ್ಲಿಮಿಟೆಡ್ ಡೇಟಾ ಅಪ್ಲೋಡ್ ಮಾಡೋವರೆಗೂ ನಾನು ಬಿಡಲ್ಲ ಅಂದರು ಅವಳ ಕಿವಿಯಲ್ಲಿ ಪಿಸುಗುಟ್ಟುತ್ತಾ. ಸುಜಾತ ಅವರ ಎದೆಯ ಮೇಲೆ ಕೈ ಇಟ್ಟು, ಹಾಗಾದ್ರೆ ತಡಯಾಕೆ ಚಿಕ್ಕಪ್ಪ, ಈ ಬಾಗಿಲು ಎಷ್ಟೇ ಬಿಗಿಯಾಗಿದ್ರೂ ಪರವಾಗಿಲ್ಲ, ನಿಮ್ಮ ಆ ಗಟ್ಟಿ ಸಲಾಕೆ ಹಾಕಿ ಸ್ವಲ್ಪ ತಿರುಗಿಸಿ ನೋಡಿ. ಇವತ್ತು ಮಧ್ಯಾಹ್ನ ನಮ್ಮ ಈ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಯಾರಿಗೂ ತಿಳಿಯಬಾರದು ಅಂದಳು ಮಾದಕವಾಗಿ. ರಾಮು ಚಿಕ್ಕಪ್ಪ ಬಾಗಿಲನ್ನು ಒಳಗಿನಿಂದ ಎಳೆದು ಬಿಗಿಯಾಗಿ ಹಾಕಿದರು. ಒಳಗಡೆ ಮಂದವಾದ ಬೆಳಕಿನಲ್ಲಿ ಸುಜಾತಾಳ ಆ ಹಸಿಬಿಸಿ ಮೈಮಾಟ ಮತ್ತು ಚಿಕ್ಕಪ್ಪನ ಆ ನಾಟಿ ಹಸಿವು ಒಂದಕ್ಕೊಂದು ಬೆರೆತವು. ಬಾಗಿಲಿನ ಆ ಬಿಗಿತಕ್ಕಿಂತ ಹೆಚ್ಚಾಗಿ ಸುಜಾತಾಳ ಮೈಯಲ್ಲಿ ಒಂದು ತರಹದ ಕಾವು ಶುರುವಾಗಿತ್ತು. ಚಿಕ್ಕಪ್ಪ, ನಿನ್ನ ಈ ಕೀಲಿ ಕೈ ನನ್ನ ಈ ಸಣ್ಣ ರಂಧ್ರಕ್ಕೆ ಪಕ್ಕಾ ಫಿಟ್ ಆಗ್ತಿದೆ ಅನ್ಸುತ್ತೆ. ಇವತ್ತು ಪೂರ್ತಿ ರಾತ್ರಿ ಕೂಡ ಈ ಸರ್ವಿಸಿಂಗ್ ಮುಂದುವರಿಯಲಿ ಅಂತ ಸುಜಾತ ಕೆಣಕಿದಳು. ರಾಮು ಚಿಕ್ಕಪ್ಪ ಅವಳನ್ನ ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿ ತಮ್ಮ ಹಳೆಯ ಇಂಜಿನ್ ಪವರ್ ತೋರಿಸೋಕೆ ಶುರು ಮಾಡಿದರು. ಮಧ್ಯಾಹ್ನದ ಆ ಬಿಸಿಲಿನಲ್ಲಿ ಮನೆಯ ಒಳಗಡೆ ಮಾತ್ರ ಮಳೆಯ ಹನಿಗಳಿಗಿಂತ ಜೋರಾಗಿ ಸುಜಾತಾಳ ಆ ಹಸಿಬಿಸಿ ಕಿರುಚಾಟ ಶುರುವಾಗಿತ್ತು. ಚಿಕ್ಕಪ್ಪನ ಕೈಚಳಕಕ್ಕೆ ಅವಳ ಇಡೀ ಸಿಸ್ಟಮ್ ಅಲುಗಾಡುತ್ತಿತ್ತು. ಈ ಜೋಡಿಯ ಈ ಸೀಕ್ರೆಟ್ ಅಪ್ಡೇಟ್ ಮುಂದಿನ ಭಾಗದಲ್ಲಿ ಇನ್ನು ಯಾವ ಘಟ್ಟಕ್ಕೆ ಹೋಗಿ ಮುಟ್ಟುತ್ತೆ? ಸುಜಾತಾಳ ಈ ಬಿಗಿಯಾದ ಬಾಗಿಲು ಸಂಪೂರ್ಣವಾಗಿ ಲೂಸ್ ಆಗುತ್ತಾ? ಅಪ್ಪ ಅಮ್ಮ ಬಂದಾಗ ಇವರು ಸಿಕ್ಕಿ ಬೀಳ್ತಾರಾ? ಈ ರೋಚಕ ಕಥೆ ಮುಂದಿನ ಭಾಗದಲ್ಲಿ ಇನ್ನೂ ಸುದೀರ್ಘವಾಗಿ ಮುಂದುವರಿಯುತ್ತದೆ.